ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ವೇಟ್ ಮಾಡೋರಿಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಸುಸ್ವಾಗತ. ಗಣೇಶ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಓಕೆ, ರಿಸಲ್ಟ್ ಇನ್ನೇನು ನಿಮಗೆ 3 to 4 ಡೇಸಲ್ಲಿ ನಿಮ್ಮ ರಿಸಲ್ಟ್ ಬರ್ತದೆ. ಆನ್ಲೈನಲ್ಲಿ ಫೋನಲ್ಲಿಗೆ ಯಾವ ರೀತಿ ಚೆಕ್ಔಟ್ ಮಾಡ್ಕೊಳ್ಳೋದು ಅಂತಂದು ಹೇಳ್ಕೊಡ್ತೀನಿ. ಸಿಂಪಲಾಗಿ ಎಲ್ಲರೂ ಕೂಡ ನೋಡಿರ್ತೀರ, ಆದರೂ ಕೂಡ ಒನ್ ಟೈಮ್ ನಮ್ಮ ಚಾನಲ್ ಕೂಡ ನೋಡ್ತೈತಂದರೆ ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಸಿಂಪಲಾಗಿ ಓಕೆ, ಗೂಗಲ್ ಅಥವಾ ಕ್ರೋಮಲ್ಲಿ ಎಲ್ಲಾದರೂ ಅಂದ್ಕೊಡಿ, ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಏನು ಮಾಡಿರಿ, result.nic.in ಅಂತ ಹೊಡ್ರಿ ಸಾಕು. ಫಸ್ಟಿಗೆ ಈ ಥರ ಬರ್ತದೆ ನೋಡಿ. ಈ ಥರ ಬಂದಾಗ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ವೆಬ್ಸೈಟ್ಗಳು ಬರ್ತವೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ವೆಬ್ಸೈಟ್ಗಳು ಬರ್ತವೆ. ನಿಮಗೆ ಫಸ್ಟ್ ವೆಬ್ಸೈಟ್ ಒಂದು ಬರ್ತದೆ, ಇಲ್ಲಿ ಕಾಣಿಸ್ತಿದೆ ಈ ರೀತಿಯಾಗಿ result.nic.in ಅಂತ ಏನು ಕಾಣಿಸ್ತಿದೆ. ಈ ರಿಸಲ್ಟಲ್ಲಿ ಏನಂತಂದರೆ ಅಂದರೆ ಈ ಒಂದು ಪೇಜಲ್ಲಿ ಏನಂತಂದರೆ ಈಗಾಗಲೇ ಹೋದ ವರ್ಷದ್ದು ಪ್ರಿವಿಯಸ್ ಇಯರ್ ಬೇಕಾದ್ರೆ ನೋಡ್ಬೋದು. SSLCದು 2025 1, 2 ಮತ್ತು 3 ಉತ್ತರ ಫಲಿತಾಂಶ ಪ್ರಕಟಣೆಯನ್ನು ಕೊಟ್ಟವ್ರೆ. ಸೊ ಅದೇ ರೀತಿಯಾಗಿ KCT ಬರೆದಿರ್ತಕ್ಕಂಥ ಸ್ಟೂಡೆಂಟ್ ಅವರು ಕೂಡ ರಿಸಲ್ಟ್ ಕೂಡ ಇಲ್ಲೇ ಅನೌನ್ಸ್ ಮಾಡವ್ರೆ. ಅದು ಯಾವಾಗ May 24, 2025ಗೆ. ಓಕೆ, ಅದೇ ರೀತಿಯಾಗಿ 2025 ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಪ್ರಕಟಣೆಯನ್ನು ಕೂಡ ಇಲ್ಲೇ ಮಾಡಿದ್ದಾರೆ. ಅಂದರೆ ಎಲ್ಲನೂ ಕೂಡ ರಿಸಲ್ಟ್ ಈ ಒಂದು ವೆಬ್ಸೈಟ್ ಥ್ರೋನೇ ಬಿಡ್ತಾರೆ ಮೊದಲು. ಸೊ ಹಂಗಾಗಿ ಫಾರ್ ಎಕ್ಸಾಂಪಲ್ ನಮಗೆ PUC ಬೇಕಲ್ವಾ, ಸೊ ಹಂಗಾಗಿ ಏನು ಮಾಡ್ತೀನಿ, ಒನ್ ಟೈಮ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಯಾವ ರೀತಿ ಓಪನ್ ಆಗ್ತದೆ, ಈ ರೀತಿ ಲಿಂಕ್ ಓಪನ್ ಆಗ್ತದೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಏನು ಕಾಣಿಸ್ತದೆ, ನಿಮ್ಮದೇ ಅದು. ಓಕೆ, ನಿಮ್ಮದೇ ಬೋರ್ಡ್ ಇದಿರ್ತದೆ. ಈ ಒಂದು ನಿಮ್ಮದು ಎಕ್ಸಾಮ್ 1 ಅಂತ ಬರ್ತದೆ. ಎಕ್ಸಾಮ್ 1 ರಿಸಲ್ಟ್ 2026 ಅಂತ ಬರ್ತದೆ. ಅಲ್ಲಿ ಅದಾದ ಅಂದರೆ ಲಿಂಕ್ ಇನ್ನೂ ಕೂಡ ಬಿಟ್ಟಿಲ್ಲ. ಈಗ 7 ಅಂತ ಏನು ಹೇಳಿದ್ರೆ ಆ ಒಂದು ಡೇಟ್ಗೆ ಮಾಡ್ತಾರೆ. ರಿಸಲ್ಟ್ ಬಿಟ್ಟಾಗ ನಿಮ್ಮ ರಿಜಿಸ್ಟರ್ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿಬಿಟ್ಟು ನೀವು ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ ಯಾವುದಿದೆಯೋ 3 ಕಾಂಬಿನೇಷನ್. ಓಕೆ, ಬಟ್ SSLC ಸ್ಟೂಡೆಂಟ್ಗೆ ಡೇಟ್ ಆಫ್ ಬರ್ತ್ ಕೇಳ್ತತ್ತು, ಬಟ್ ಇಲ್ಲಿ ಕೇಳಲ್ಲ. ಓಕೆ, ಕಾಣಿಸ್ತಿದಲ್ವ, ರಿಜಿಸ್ಟರ್ ನಂಬರ್ ಆ್ಯಂಡ್ ಯಾವ ಕಾಂಬಿನೇಷನ್ ಯಾವ್ದು ಹಾಕಿದರೆ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ವ್ಯೂ ಆಗಿಬಿಡ್ತದೆ. ಬಟ್ ಎಕ್ಸಾಂಪಲ್ SSLC ಸ್ಟೂಡೆಂಟು ಕೂಡ ಇತ್ತಂದ್ರೆ ನಿಮ್ಗೆ ಏನು ಕೇಳಿಸ್ತದೆ, ರಿಜಿಸ್ಟರ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಕೇಳ್ತದೆ. ಓಕೆ, ಬಟ್ ನಿಮ್ಮದು ಈ PUC ಸ್ಟೂಡೆಂಟ್ಗೆ ಯಾವುದೇ ರೀತಿ ಡೇಟ್ ಆಫ್ ಬರ್ತ್ ಇರಲ್ಲ. ಡೇಟ್ ಆಫ್ ಬರ್ತ್ ಬದಲಿಗೆ ಏನಿರ್ತದೆ, ಕಾಂಬಿನೇಷನ್ ಅಂತ ಇರ್ತದೆ. ನೀವು ಆರ್ಟ್ಸ್ ಅಥವಾ ಕಾಮರ್ಸ್ ಸೈನ್ಸ್ ಯಾವುದು ಕಾಂಬಿನೇಷನ್ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಬಿಟ್ರೆ ಏನಾಗ್ತದೆ, ನಿಮ್ಮ ರಿಸಲ್ಟ್ ವ್ಯೂ ಆಗಿಬಿಡ್ತದೆ. ಫೋನಲ್ಲಿ ಸಿಂಪಲ್ ಇದೆ. ಯಾವುದು, ಈ ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಈ ಒಂದು ಪೇಜ್ ಓಪನ್ ಆಗಬೇಕು. ಓಕೆ, ನಿಮಗೆ ಭಾಳಷ್ಟು ಬಂದುಬಿಡ್ಬೋದು. ಸ್ಟಾರ್ಟಿಂಗ್ ಇಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ತವೆ. ನೀವು SSLC ಬೋರ್ಡ್ ಅಂತ ಇರ್ತದೆ, ಮತ್ತು ಅದಕ್ಕೆ ಹೋಗ್ಬಿಡ್ರಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ ಬರ್ತದೆ. ಓಕೆ, 2026 ಅಂತ ಬಂದಿರ್ತದೆ. ಅದರಲ್ಲಿ ಹೋಗ್ಬಿಟ್ಟು ಈ ರೀತಿ ಲಿಂಕ್ ಬಿಡತ್ತರ. ನೆಕ್ಸ್ಟ್ ಹುಡುಗರು ಕೂಡ KCT ಎಕ್ಸಾಮ್ ಬರೋದಾದ ತಕ್ಷಣ 23, 24 ಅವ್ರದ್ದು ಮೇಲೆ ಅವ್ರದ್ದು ಕೂಡ ರಿಸಲ್ಟ್ ಕೂಡ ಇಲ್ಲೇ ಬರ್ತದೆ. ಅಂದರೆ ಟೋಟಲಿ ಫೋನಲ್ಲಿಗೆ ನೀವು ಆರಾಮ್ಸೆ ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಇಷ್ಟೇ. PUC ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಳೋದೇನಿಲ್ಲ. ರಿಜಿಸ್ಟರ್ ನಂಬರ್ ಆ್ಯಂಡ್ ಸಬ್ಜೆಕ್ಟ್ ಹಾಕಿ ಸಬ್ಮಿಟ್ ಕೊಟ್ಟರೆ ಮುಗಿತು. ಇಷ್ಟೇ. ಫೋನಲ್ಲಿ ಚೆಕ್ಔಟ್ ಮಾಡ್ಕೋದು ಗೊತ್ತಾಯ್ತು ಅನ್ಕೊಂಡಿರ್ತೀನಿ. ಆ್ಯಂಡ್ ರಿಸಲ್ಟ್ ಬಟ್ ಮೇಲೆ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಎಸ್ಪೆಷಲಿ ಯಾರಾದರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗ್ಬೋದು. ಬಿಟ್ಟ ತಕ್ಷಣ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.